ಶಿವಮೊಗ್ಗ ನಮಸ್ಕಾರ. ನಾನು ನಿಮ್ಮ ವಿಜಯ್ ಪ್ರಕಾಶ್. ಇದೇ ಡಿಸೆಂಬರ್ 31ನೇ ತಾರೀಕು ನ್ಯೂ ಇಯರ್ಸ್ಗೋಸ್ಕರ ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಕಿಮ್ಮನೆ ಲಕ್ಸುರಿ ಲಾನ್ ನಲ್ಲಿ. ಸೊ ತಾವೆಲ್ಲರೂ ಬನ್ನಿ. ನನ್ನೊಂದಿಗೆ ಅನೇಕ ಕಲಾವಿದರು ಇರ್ತಾರೆ. ಅನುರಾಧ ಭಟ್ ಅವರಿದ್ದಾರೆ, ಅರುಣ್ ಸರನ್ ಬ್ಯಾಂಡ್ ಇದ್ದಾರೆ, ಇನ್ನೂ ಅನೇಕ ಮನೋರಂಜನೆಯ ಅಲ್ಲಿ ಕಾರ್ಯಕ್ರಮಗಳಿವೆ. ಅಷ್ಟೇ ಅಲ್ಲದೆ ಅವತ್ತು 1 ಲಕ್ಷ ರೂಪಾಯಿನ ಒಂದು ಲಕ್ಕಿ ಡ್ರಾ ಕೂಡ ಇದೆ. ಸೊ ನೀವು ಕೂಡ ಗೆಲ್ಬಹುದು. ಸೊ ಖಂಡಿತ ಬನ್ನಿ. ಈ ನ್ಯೂ ಇಯರ್ ಸೆಲೆಬ್ರೇಷನ್ಸ್ನ ಬಹಳ ಅದ್ದೂರಿಯಾಗಿ ನಾವೆಲ್ಲರೂ ಸೇರಿ ಆಚರಿಸೋಣ. ಹೊಸ ವರ್ಷವನ್ನು ಒಳ್ಳೊಳ್ಳೆ ಒಂದು ವಿಷಯಗಳಿಂದ ಪ್ರಾರಂಭಿಸೋಣ. ಕಿಮ್ಮನೆ ಲಕ್ಸುರಿ ಲಾನಲ್ಲಿ ಇದು ನಡೀತಾ ಇದೆ ಶಿವಮೊಗ್ಗ. ಸೊ ತಪ್ಪದೆ ಬನ್ನಿ. ನಾನು ಸಿಗ್ತೀನಿ ಡಿಸೆಂಬರ್ 31 ರಾತ್ರಿ. ನಮ್ಮೆಲ್ಲ ಗ್ರಾಹಕರಿಗೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳು. ನಮ್ಮಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕ್ರಿಸ್ಮಸ್ ಪ್ಲಮ್ ಕೇಕ್ಸ್ ಹಾಗೂ ಹೊಸ ವರ್ಷದ ಕೇಕ್ಗಳು ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಸಂಪರ್ಕಿಸಿ ಕೆಕೆಫೆ, ಎಂಟಿ ರಸ್ತೆ, ಟೆಂಪೋ ಸ್ಟ್ಯಾಂಡ್ ಹತ್ತಿರ ಶಿವಮೊಗ್ಗ, 100 ಅಡಿ ರಸ್ತೆ, ಗೋಪಾಲಗೌಡ ಬಡಾವಣೆ ಶಿವಮೊಗ್ಗ, ಅಮೀರಾಬಾದ್ ಸರ್ಕಲ್, ಸಿಟಿ ಸೆಂಟರ್ ಎದುರು, ಬಿಎಚ್ ರಸ್ತೆ ಶಿವಮೊಗ್ಗ, ಗಾಂಧಿನಗರ, ಬಿ ಬ್ಲಾಕ್, ಹೋಟೆಲ್ ವಿಧಾತ್ರಿ ಭವನ, ಗಣಪ ಕಾಂಪ್ಲೆಕ್ಸ್ ಶಿವಮೊಗ್ಗ ಮತ್ತು ರತ್ನ ಆರ್ಕೆಡ್, ನಂಜಪ್ಪ ಆಸ್ಪತ್ರೆ ಹತ್ತಿರ, ಕುವೆಂಪು ರಸ್ತೆ ಶಿವಮೊಗ್ಗ. ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ಕಟ್ಟಲ್ಪಟ್ಟಿರುವ ವಾಣಿಜ್ಯ ಸಂಕೀರ್ಣಗಳನ್ನು ಸಾರ್ವಜನಿಕರ ಉಪಯೋಗಕ್ಕೆ ಕೊಡದೆ ಕೋಟ್ಯಂತರ ರೂಪಾಯಿ ನಷ್ಟ ಮಾಡುತ್ತಿರುವುದನ್ನು ವಿರೋಧಿಸಿ ಮತ್ತು ಪಾಲಿಕೆ ಅಧಿಕಾರಿಗಳ ದುರಾಡಳಿತದಿಂದ ನಾಗರಿಕರಿಗೆ ಆಗುತ್ತಿರುವ ತೊಂದರೆಗಳನ್ನು ಖಂಡಿಸಿ ರಾಷ್ಟ್ರಭಕ್ತರ ಬಳಗದ ವತಿಯಿಂದ ಜನವರಿ 3ರಂದು ಶಿವಮೊಗ್ಗ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ರಾಷ್ಟ್ರಭಕ್ತ ಬಳಗದ ಪ್ರಮುಖರಾದ ಕೆಇ ಕಾಂತೇಶ್ ತಿಳಿಸಿದ್ದಾರೆ. ಶಿವಮೊಗ್ಗ ನಗರ ವ್ಯಾಪ್ತಿಯಲ್ಲಿರುವ ಮಹಾನಗರ ಪಾಲಿಕೆಯ ಸ್ವತ್ತು ಎನ್ನಲಾದ ವಾಣಿಜ್ಯ ಸಂಕೀರ್ಣಗಳಾದ ಸೊಪ್ಪಿನ ಮಾರುಕಟ್ಟೆ, ಗಾರ್ಡನ್ ಏರಿಯಾ ವಾಣಿಜ್ಯ ಸಂಕೀರ್ಣ ಹಾಗೂ ಗಾಂಧಿನಗರದ ವಾಣಿಜ್ಯ ಸಂಕೀರ್ಣಗಳನ್ನು ಬಾಡಿಗೆಗೆ ನೀಡದೆ ವಿಳಂಬ ಮಾಡಲಾಗುತ್ತಿದೆ. ಇದರಿಂದ ಒಟ್ಟಾರೆ 11.51 ಕೋಟಿ ರೂಪಾಯಿಗಳಷ್ಟು ನಷ್ಟವಾಗಿದೆ ಎಂದು ಕೆಇ ಕಾಂತೇಶ್ ಶಿವಮೊಗ್ಗ ಮಹಾನಗರ ಪಾಲಿಕೆ ಮೇಲೆ ಗಂಭೀರ ಆರೋಪ ಮಾಡಿದರು. ಒಂದು ಸಣ್ಣ ಬ್ರೇಕ್ ತಗೊಂಡು ಕೆಇ ಕಾಂತೇಶ್ ಅವರು ಈ ಬಗ್ಗೆ ಇನ್ನೇನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್. ನಮ್ಮ ಮಲೆನಾಡು ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್, ಪ್ಯೂರ್ ಮಿಲ್ಕ್ ಬಳಕೆ, ರಿಯಲ್ ಫ್ರೂಟ್ಸ್ ನ ನೈಜ ಸವಿ, ನ್ಯಾಚುರಲ್ ಕಲರ್ಸ್ ಮಾತ್ರ, ಯಾವುದೇ ಆಡೆಡ್ ಕಲರ್ಸ್ ಇಲ್ಲ. 15 ವರ್ಷಗಳ ನಂಬಿಕೆಯ ಸೇವೆ, ರುಚಿಯಲ್ಲಿ ಟೇಸ್ಟಿ, ಆರೋಗ್ಯದಲ್ಲಿ ಬೆಸ್ಟ್. ನಮ್ಮ ಊರಿನ ಹೆಮ್ಮೆ, ನಮ್ಮ ರುಚಿಯ ಆಯ್ಕೆ ಡೈರಿ ಫ್ರೆಶ್ ಐಸ್ ಕ್ರೀಮ್. ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ, ಈ ಚೈನ್ ಸ್ಮೋಕರ್ ಇದ್ರ, ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ, ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು, ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದ್ವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದ ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ತಿಳಿಸಿದ್ವಿ 3ನೇ ತಾರೀಕು ಒಳಗೆ ಶಿವಪ್ಪನಾಯಕ ಹೂವಿನ ಮಾರುಕಟ್ಟೆ ಏನಿದೆ ಆ ಮಳಿಗೆ ಅದನ್ನ ಉದ್ಘಾಟನೆ ಆಗಿಲ್ಲ, ಫಲಾನುಭವಿಗಳಿಗೆ ಕೊಟ್ಟಿಲ್ಲ ಅಂತ ಆಯ್ತು ಅಂದ್ರೆ 3ನೇ ತಾರೀಕು ನಾವು ವಿಶೇಷವಾಗಿ ಒಂದು ಶಿವಪ್ಪನಾಯಕ ಮಳಿಗೆ, ಸಾವರ್ಲೈನ್ ರಸ್ತೆ ಮಳಿಗೆ, ಗಾಂಧಿ ನಗರದ ಮಳಿಗೆ, ಬಸ್ ಸ್ಟ್ಯಾಂಡ್, ಪ್ರೈವೇಟ್ ಬಸ್ ಸ್ಟ್ಯಾಂಡಿನ ಮಳಿಗೆ, ಇದಷ್ಟನ್ನು ಕೂಡ ಅಷ್ಟರೊಳಗೆ ತೀರ್ಮಾನ ಮಾಡಿ ನೀವು ಫಲಾನುಭವಿಗಳ ಹಂಚಿಕೆ ಮಾಡಿಲ್ಲ ಅಂತ ಆಯ್ತು ಅಂದ್ರೆ ರಾಷ್ಟ್ರಭಕ್ತ ಬಳಗದಿಂದ ನಾವೊಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡ್ತೀವಿ ನೀವು ಆಗ್ಲೇ ಹೇಳಿದ್ವಿ. ಅದೇ ರೂಪದಲ್ಲಿ ಶಿವಮೊಗ್ಗ ನಗರದಲ್ಲಿ ಡಿಸಿ ಕಚೇರಿಯ ಮುಂಭಾಗದ ಜಾಗ, ಆಟದ ಮೈದಾನ, ಈಗಾಗಲೇ ಯಾವ್ಯಾವ ದಾಖಲಾತಿಗಳನ್ನೆಲ್ಲ ಕೊಡಬೇಕಾಗಿತ್ತು ಅದಷ್ಟನ್ನು ಕೂಡ ಸಮರ್ಪಕವಾಗಿ ರಾಷ್ಟ್ರಭಕ್ತ ಬಳಗದಿಂದ ನಾವು ಮಹಾನಗರ ಪಾಲಿಕೆ ಕಮಿಷನರ್ ಈಗಾಗಲೇ ತಲುಪಿಸಿದೀವಿ. ಕೋರ್ಟಿನಲ್ಲೂ ಕೂಡ ಆದೇಶ ಆಗಿದೆ,
ಸೆಪ್ಟೆಂಬರ್ 17ನೇ ತಾರೀಕೊಳಗೆ ಸಂಬಂಧಪಟ್ಟಂತ ದಾಖಲಾತಿಗಳು ಕೂಡ ಕೊಟ್ಟು ಅದರ ಉತ್ತರ ಕೊಡಬೇಕು ಅಂತ ಈಗಾಗಲೇ ಮಹಾನಗರ ಪಾಲಿಕೆ ಕಮಿಷನರ್ ಕೂಡ ಕೋರ್ಟ್ ಆದೇಶ ಮಾಡಿದೆ. ಸೆಪ್ಟೆಂಬರ್ ಮುಗಿದು ಈಗಾಗಲೇ 4 ತಿಂಗಳಾದರೂ ಕೂಡ ಹೈಕೋರ್ಟ್ ಇನ್ನು ಸೂಕ್ತ ಉತ್ತರ ಮಹಾನಗರ ಪಾಲಿಕೆಯಿಂದ ಹೋಗಿಲ್ಲ. ಮೂರನೇದು, ಗೋವಿಂದಾಪುರದ ಆಶ್ರಯ ಮನೆಗಳು ವಿತರಣೆ. ಮಾನ್ಯ ಜಮೀರ್ ಅಹಮದ್ ವಸತಿ ಸಚಿವರು ಬಂದ್ರು, ಜಾಗದ ವೀಕ್ಷಣೆ ಮಾಡಿದ್ರು, ಮಹಾನಗರ ಪಾಲಿಕೆ ಅಧಿಕಾರಿಗಳ ಹತ್ರ ಮಾತಾಡಿದ್ರು, ಸಭೆ ಮಾಡಿದ್ರು, ಸಮಾರಂಭಗಳು ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಒಬ್ಬ ಆಶ್ರಯ ಮನೆಗಳಿಗೆ ಏನ್ ಕೊಡಬೇಕಾಗಿತ್ತು ಫಲಾನುಭವಿಗಳಿಗೆ ಒಂದು ಮನೆಯನ್ನು ಕೂಡ ಕೊಟ್ಟಿಲ್ಲ. 7 ವರ್ಷದಿಂದ ಒಬ್ಬೊಬ್ಬ ತಾಯಿ ನಿಜಕ್ಕೂ ಕೂಡ 85,000 ರೂಪಾಯಿ ಕಟ್ಟಿ ಇವತ್ತಿಗೂ ಕೂಡ ಬಡ್ಡಿ ಕಟ್ತಾ ಇದ್ದಾರೆ. ಈ ಮಳಿಗೆಗಳಿಂದ ಬರ್ಬೇಕಾದಂತ ಒಟ್ಟು ಆದಾಯ ಮಹಾನಗರ ಪಾಲಿಕೆಗೆ ಮಿನಿಮಮ್ ಅಂದ್ರೂ ಕೂಡ 11,50,00,000. ಇದೆಲ್ಲರನ್ನು ಕೂಡ ಪರಿಗಣನೆ ತಗೊಂಡು ಶಿವಮೊಗ್ಗ ನಗರದಲ್ಲಿ ರೋಟರಿ ಚಿತಾಗಾರ ಇದೆ. ಈಗಾಗಲೇ ಮಹಾನಗರ ಪಾಲಿಕೆಯಿಂದ ಅದಕ್ಕೆ ಅನಿಲ ಚಿತಾಗಾರ ಕಟ್ಟಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಿದೆ. ಆದ್ರೆ ಈ ಕ್ಷಣದವರೆಗೂ ಕೂಡ ಅದನ್ನ ಉಪಯೋಗಿಸುವಂತ ವ್ಯವಸ್ಥೆ ಆಗ್ತಾ ಇಲ್ಲ, ದುರಸ್ತಿ ಕಾರ್ಯ ಆಗಿಲ್ಲ. ಇನ್ನ ಮೂರನೇದು, ನಗರದ ಕೊಳಚೆ ಪ್ರದೇಶ ನಿವಾಸಿಗಳಿಗೆ ಮೂಲ ಸೌಕರ್ಯ ಕಲ್ಪಿಸಿಕೊಡುವುದು. ಅಂದ್ರೆ ಹಕ್ಕುಪತ್ರನ ಕೊಡಬೇಕು ಅಂತ ಅನೇಕ ದಿನಗಳ ಹೋರಾಟ ರಾಷ್ಟ್ರಪತಿ ಬಳಗದಿಂದ ನಾವೆಲ್ಲರೂ ಕೂಡ ಮಾಡ್ತಾನೆ ಬರ್ತಾ ಇದ್ದೀವಿ. ಈ ಕ್ಷಣದವರೆಗೂ ಕೂಡ ಹಕ್ಕು ಪತ್ರದ ಬಗ್ಗೆ ಮಹಾನಗರ ಪಾಲಿಕೆಯಿಂದ ಯಾವುದೇ ಒಂದು ಹೆಜ್ಜೆನೂ ಕೂಡ ಇಡ್ತಾ ಇಲ್ಲ. ಸಿದ್ದೇಶ್ವರ ನಗರ ಪಾಲಿಕೆ ಪೌರ ಕಾರ್ಮಿಕರ ಭವನ ಸುಮಾರು 5 ವರ್ಷ ಆಯಿತು, ಕಟ್ಟಡದ ನಿರ್ಮಾಣ ಆಗಿದೆ. ಪೌರ ಕಾರ್ಮಿಕರಿಗೆ ಮನೆ ಕಟ್ಟಬೇಕು ಅನ್ನೋಂತ ವ್ಯವಸ್ಥೆ ದೃಷ್ಟಿಯಿಂದ ಸಿದ್ದೇಶ್ವರ ನಗರದಲ್ಲಿ ಆಗಲೇ ಕಟ್ಟಾಗಿದೆ. ಈ ಎಲ್ಲಾ ಮಳಿಗೆಗಳನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಿದ್ದಂಗೆ ಯಾವ್ಯಾವ ನಾವು ಹೇಳ್ತಾ ಈಗ ಉದಾಹರಣೆಗೆ ಅಲ್ಲಿ ಕುತ್ಕೊಳ್ತಾರೆ, ಸಿಗರೇಟ್ ಸೇರ್ತಾರೆ, ಗಾಂಜಾ ಸೇರ್ತಾರೆ, ಅಕ್ರಮ ಚಟುವಟಿಕೆಗಳಿಗೆ ತಾಣ ಈಗಾಗಲೇ ಮಳಿಗೆಗಳು ಆಗ್ತಾ ಇದೆ. ಹಾಗಾಗಿ ಮಹಾನಗರ ಪಾಲಿಕೆಯ ಕಮಿಷನರ್ಗೆ ನಾವು ಈ ಕ್ಷಣದಲ್ಲೂ ಕೂಡ ಕೇಳ್ತಾ ಇದೀವಿ, 3ನೇ ತಾರೀಕೊಳಗೆ ಈ ಒಂದು ನಮ್ಮ ಬೇಡಿಕೆಗಳು ಈಡೇರಿಲ್ಲ ಅಂತ ಆಯ್ತಂದ್ರೆ ರಾಮಣ್ಣ ಶೆಟ್ಟಿ ಪಾರ್ಕ್ ಇಂದ ಬೆಳಿಗ್ಗೆ 10 ಗಂಟೆಗೆ ನಾವು ಮಹಾನಗರ ಪಾಲಿಕೆವರೆಗೂ ಕೂಡ ರಾಷ್ಟ್ರಪತಿ ಬಳಗದಿಂದ ಒಂದು ಬೃಹತ್ ಮೆರವಣಿಗೆ ಮಾಡ್ತಾ ಇದೀವಿ. ಆ ಮೆರವಣಿಗೆ ಮುಖಾಂತರ ನಾವು ಮತ್ತೊಮ್ಮೆ ಮಹಾನಗರ ಪಾಲಿಕೆ ಕಮಿಷನರ್ಗೆ ಮತ್ತು ಅಧಿಕಾರಿಗಳಿಗೆ ಕೂಡ ಎಚ್ಚರಿಕೆ ನಾವು ಸಲ್ಲಿಸಬೇಕು ಈ ಒಂದು ಸಮಯ ಮುಖಾಂತರ ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತೀವಿ.